ಸ್ವಾಗತ. ಇವತ್ತು 6 ಫೆಬ್ರವರಿ 2024. ಇವತ್ತು ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಯಾವುದು, ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಸುಮಾರು 22,000 ಹತ್ರನೇ ಟಚ್ ಆಗಿಬಿಡುತ್ತೆ ಅನ್ನಂಗಿತ್ತು. ಯಾಕೆ ಅಂದರೆ ಇವತ್ತು ನಿಫ್ಟಿ 50ನಲ್ಲಿ ಸುಮಾರು 157 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಅಂದರೆ ಇವಾಗ ಕ್ಲೋಸ್ ಆಗಬೇಕಾದ್ರೆ ನಿಫ್ಟಿ 50 ಬಂದು 21,929ಕ್ಕೆ ಕ್ಲೋಸ್ ಆಗಿದೆ. ಹೆಚ್ಚು ಕಡಿಮೆ ಇದು ಒಂದು ರೆಕಾರ್ಡೇ ಅನ್ಬೋದು. ಇವಾಗ ಏನಾರ ಇದು 22,000 ರೀಚ್ ಆಗಿ ಕ್ಲೋಸ್ ಆದರೆ ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ ಮಾರ್ಕೆಟ್ನಲ್ಲಿ. ಎಲ್ಲಿ ರೆಸಿಸ್ಟೆನ್ಸ್ ಆಗಿ ವಾಪಸ್ ಬರುತ್ತಾ ಅಥವಾ ಇನ್ನೂ 22,000 ರೀಚ್ ಆಗೇ ಬಿಡುತ್ತಾ, ಟಚ್ ಆಗುತ್ತಾ ಅಂತ ನೋಡೋಣ. ಹಾಗೆ BSE ಸೆನ್ಸೆಕ್ಸ್ನಲ್ಲಿ ನೋಡೋದಾದರೆ ನಾವು ಇವತ್ತು ಏನಾಯಿತು ಅಂದರೆ ಅದರಲ್ಲೂ ಏರಿಕೆ ಆಗಿದೆ. ಸುಮಾರು 454 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು 72,186ಕ್ಕೆ BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಸುಜ್ಲಾನ್, ಇದರಲ್ಲಿ ಸುಮಾರು ಒಂದು 25 ಪೈಸೆ ಅಷ್ಟು ಇಳಿಕೆ ಆಗಿದೆ. ಹಾಗೆ NHPCನಲ್ಲಿ ಸುಮಾರು ₹2.40 ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ IFCನಲ್ಲಿ ಸುಮಾರು ₹3.10 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ IRFC ನೋಡಿದ್ರೆ ಸುಮಾರು ಅಲ್ಲೇ ಇತ್ತು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು 35 ಪೈಸೆ ಅಷ್ಟು ಇದರಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡೋದಾದರೆ ಏರ್ತಾನೆ ಇದೆ. ಇದು ಒಂದು ಒಳ್ಳೆ ಇಂಟ್ರಾಡೇ ಟ್ರೇಡ್ ಆಗ್ತಾನೆ ಇದೆ. ನೋಡೋಣ ಎಲ್ಲಿ ತನಕ ಅಪ್ವರ್ಡ್ ಟ್ರೆಂಡ್ ಇರುತ್ತೋ, ಡೌನ್ವರ್ಡ್ ಟ್ರೆಂಡ್ ಬರ್ತಿದ್ದಂಗೆ ಇದರಿಂದ ಹೊರಗಡೆ ಬರಬೇಕಾಗುತ್ತೆ. ಅದೇ ರೀತಿ ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹4.65 ಅಷ್ಟು ಏರಿಕೆ ಆಗಿದೆ. ಪೇಟಿಎಮ್ ನೋಡ್ಬೋದು. ಪೇಟಿಎಮ್ನಲ್ಲಿ ಇವತ್ತು ಸುಮಾರು ಹತ್ತಿರ ಒಂದು 3% ಅಷ್ಟು ಏರಿಕೆ ಆಗಿದೆ. ₹12.65 ಅಷ್ಟು ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ತುಂಬ ಒಂದು ಶೇರ್ನಲ್ಲಿ ಇಳಿಕೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಏರೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು, ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು ಅಥವಾ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ಬೋದು, ಇದರಲ್ಲಿ ಹೂಡಿಕೆ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸುತ್ತೆ. ಅದೇ ರೀತಿ ಇದರಲ್ಲಿ ಇತ್ತೀಚೆಗೆ ಬಂದ ಸುದ್ದಿ ಅಂತ ಹೇಳಿದ್ರೆ ಮಾರ್ಗನ್ ಸ್ಟ್ಯಾನ್ಲೆ ಅಂತ ಏನಿದೆ ಆ ಕಂಪ್ನಿ ಇದರಲ್ಲಿ ಸುಮಾರು ಹೂಡಿಕೆ ಮಾಡಿದೆ. ಹಾಗಾಗಿ ಇದು ಮತ್ತೆ ಒಂದು ಸ್ವಲ್ಪ ಏರೋ ಚಾನ್ಸಸ್ ಇದೆ. ಇನ್ನೇನಾರ ಫೈನು ಹಾಕಿ ಇದನ್ನೇನಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬೇರೆ ಬ್ಯಾಂಕ್ ಜೊತೆ ಮರ್ಜ್ ಮಾಡೋದು ಅಥವಾ ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ನ ಮರ್ಜ್ ಮಾಡೋದು ಅಥವಾ ಬೇರೆ ಥರ ಯಾವ್ದಾರ ಫೈನ್ ಹಾಕಿ ಇದನ್ನು ರೆಗ್ಯುಲೇಷನ್ಸ್ನ ಏನಾರ ಚೇಂಜ್ ಮಾಡಿದ್ರೆ ಇದಕ್ಕೆ ನೋಡಬೇಕು ಅದು ಏನಾಗುತ್ತೆ ಅಂತ. ಮತ್ತೆ ಏರೋ ಚಾನ್ಸಸ್ ಇರುತ್ತೆ. ಇದನ್ನು ಫೈನ್ ಹಾಕಿ ಇದನ್ನು ಬಿಟ್ಟರೆ ನೋಡೋಣ ತಗೊಳ್ಳಿ ಮುಂದೆ ಏನಾಗುತ್ತೆ ಅಂತ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ನಲ್ಲಿ ಏರಿಕೆ ಆಯಿತು ಅಂತ ನೋಡೋಣ ಬನ್ನಿ. ನಿಫ್ಟಿ 50ನಲ್ಲಿ ಭಾರತ್ ಪೆಟ್ರೋಲಿಯಂ ನೋಡ್ಬೋದು, ಸುಮಾರು ಏರಿಕೆ ಚೆನ್ನಾಗಿ ಆಗ್ತಾ ಇದೆ. ಇದರಲ್ಲಿ ಹತ್ತಿರ ಒಂದು 600 ಬಾರ್ನ ಇದು ದಾಟಿದೆ. ಇವಾಗ ಸುಮಾರು ಪ್ರತಿಯೊಂದು ಶೇರ್ಸ್ನಲ್ಲಿ ಇವಾಗ ಇದರಲ್ಲಿ ₹34.55 ಅಷ್ಟು ಏರಿಕೆ ಆಗಿದೆ. HDFC ಲೈಫ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ₹29.40 ಅಷ್ಟು ಏರಿಕೆ ಆಗಿದೆ. HCL ಟೆಕ್ನಾಲಜೀಸ್ ಕಂಪ್ನಿಯಲ್ಲಿ ಇವತ್ತು ಚೆನ್ನಾಗಿದೆ. HCL ಟೆಕ್ನಾಲಜೀಸಲ್ಲಿ ನೋಡ್ಬೋದು ಒಂದು ₹68 ಅಷ್ಟು ಏರಿಕೆ. TCSನಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ನೋಡ್ಬೋದು ಸುಮಾರು ₹162.70 ಪ್ರತಿಯೊಂದು ಶೇರಲ್ಲಿ. ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹416. ವಿಪ್ರೋ ಸುಮಾರು ₹17. ONGCನಲ್ಲಿ ಸುಮಾರು ₹9 ಅಷ್ಟು ಏರಿಕೆ ಆಗಿದೆ. ಬೇರೆ ಎಲ್ಲ ಯಾವ ಶೇರ್ಸ್ ಅಂದರೆ SBI ಲೈಫ್ ಇನ್ಶೂರೆನ್ಸು, ಇನ್ಫೋಸಿಸ್, L&T, ಟಾಟಾ ಸ್ಟೀಲ್, ಕೋಲ್ ಇಂಡಿಯಾ, ಭಾರತಿ ಏರ್ಟೆಲ್, UPL. ಹಾಗಾಗಿ ಇವತ್ತು ಒಂದು IT ಸೆಕ್ಟರ್ ಶೇರ್ಸ್ಗಳಲ್ಲಿ ಸ್ವಲ್ಪ ಏರಿಕೆ ಚೆನ್ನಾಗಾಗಿದೆ. ಅದೇ ರೀತಿ ಇಂಟ್ರಾಡೇ ಟ್ರೇಡ್ ನೋಡೋದಾದರೆ ನಾವು ಸುಮಾರು ಟ್ರೇಡ್ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ. ಒಂದು ಸಣ್ಣ ಕ್ಯಾಪಿಟಲ್ನಲ್ಲಿ ಒಂದು ಲೋ ರಿಸ್ಕ್ನಲ್ಲಿ ಯಾವುದನ್ನು ಮಾಡ್ಬೋದು ಅಂತಲೇ ಹೇಳ್ಕೊಂಬಂದಿರೋದು. ಇಂಡಾಲ್ಕೋ ಇರ್ಬೋದು, SBI ಇರ್ಬೋದು. ಯಾವುದೇ ಒಂದು ಸುದ್ದಿ ಡಿಪೆಂಡೆನ್ಸಿ ಯಾವ ಥರ ಒಂದು ನಮಗೆ ಇಂಟ್ರಾಡೇ ಓಪನ್ ಆಗುತ್ತೆ ಅಂತ ಅದರಲ್ಲಿ ನೋಡ್ಬೋದು. ಇವತ್ತು ಯಾವುದು ಅಂತ ಹೇಳಿದ್ರೆ ಇವತ್ತು ಬಂದು 6 ಫೆಬ್ರವರಿ ಬನ್ನಿ ನೋಡೋಣ. ಇವತ್ತು ಇಂಡಿಯನ್ ರಿನ್ಯೂಬಲ್ ಎನರ್ಜಿನಲ್ಲಿ ಒಂದು ಸ್ವಲ್ಪ ಏರಿಕೆ ಆಗಿದೆ. ₹4.65 ಅಷ್ಟು ಏರಿಕೆ ಆಗಿದೆ. ಇದರಲ್ಲಿ 200 ಶೇರ್ಸ್ ಇಂಟ್ರಾಡೇನಲ್ಲಿ ಒಂದು ಮಾರ್ಜಿನಲ್ಲಿ ₹10,700ಗೆ ಇದು ಸಿಗ್ತಾ ಇತ್ತು. ಅದರಲ್ಲಿ ಪ್ರತಿಯೊಂದು ಶೇರಲ್ಲಿ ₹4.65 ಏರಿಕೆ ಆಗಿದೆ. ಅಂದರೆ ಸುಮಾರು ಒಂದು ₹930 ಅಷ್ಟು ರಿಟರ್ನ್ಸ್ ಇದೆ. ಫೀಸ್ ಎಲ್ಲ ತೆಗೆದಾಕಿದ್ರೆ ಒಂದು ₹900, ಸುಮಾರು ₹900 ಅಷ್ಟು ಇದರಲ್ಲಿ ಒಂದು ರಿಟರ್ನ್ ಸಿಗುತ್ತೆ. ಅದರಲ್ಲಿ ಕ್ಯಾಪಿಟಲ್ ತುಂಬಾ ಒಂದು ಮಿನಿಮಲ್ ಆಗಿ ಇಟ್ಕೊಂಡು ಟ್ರೇಡ್ ಮಾಡ್ತೀವಿ ಮತ್ತು ರಿಸ್ಕ್ನ ಕಡಿಮೆ ಮಾಡ್ತೀವಿ. ರಿಸ್ಕ್ ನೀವು ಜಾಸ್ತಿ ತೊಗೊಂಡ್ರೆ ರಿವಾರ್ಡ್ ಆಗಿರುತ್ತೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂತ ಏನು ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಅಂತ ಹೇಳಿದ್ರೆ IFCನಲ್ಲಿ ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಒಂದು ₹3 ಏರಿಕೆ ಆಗಿದೆ. ಒಂದು 300 ಶೇರಿಗೆ ₹6,200 ಅಲ್ಲಿ ಇದು ಸಿಗ್ತಾ ಇತ್ತು. ಇದರಲ್ಲಿ ಒಂದು ಒಳ್ಳೆ ಮಾರ್ಜಿನು ಇತ್ತು. ಶೇರ್ಸ್ನಲ್ಲಿ ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಪ್ರತಿಯೊಂದು ಶೇರ್ಸಲ್ಲಿ ₹3.10 ಅಷ್ಟು ಏರಿಕೆ ಆಗಿದೆ. ಅಂದರೆ ಒಂದು ರಿಟರ್ನ್ಸ್ ಒಂದು ₹930 ಆಗಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡೋಣ ಬನ್ನಿ ನಿಫ್ಟಿ 50 ನಾಳೆ ಏನಾಗುತ್ತೆ, 22,000 ರೀಚ್ ಆಗುತ್ತೋ ಅಥವಾ ಮತ್ತೆ ರೆಸಿಸ್ಟೆನ್ಸ್ ಆಗಿ ಕೆಳಗೆ ಬರುತ್ತೋ ಅಂತ ನಾಳೆ ನೋಡೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ತುಂಬ ಧನ್ಯವಾದ. ನಮಸ್ಕಾರ. ಧನ್ಯವಾದ.